ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಆ 4 ದಿನ ಏನಾಯಿತು ಅನ್ನೋದ್ರ ಬಗ್ಗೆ ಅನೇಕರು ಅನೇಕ ಕಥೆಗಳನ್ನು ಹೇಳ್ತಾರೆ. ಪಾಕಿಸ್ತಾನದ ವರ್ಷನ್ ಒಂದು ರೀತಿಯಾಗಿದೆ, ಭಾರತದ ವರ್ಷನ್ ಇನ್ನೊಂದು ರೀತಿಯಾಗಿದೆ. ಯಾರೂ ಕೂಡ ಪೂರ್ಣ ಪ್ರಮಾಣದ ಸತ್ಯವನ್ನು ಇದುವರೆಗೆ ಹೇಳಿಲ್ಲ. ನಮ್ಮ CDS ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವರೇನು ಹೇಳಿದ್ದಾರೆ, ನಾವೇನು ಗುರಿ ಇಟ್ಟಿದ್ವಿ ಅದನ್ನು ಹಿಟ್ ಮಾಡಿದ್ದೀವಿ, ನಮಗದರಲ್ಲಿ ಜಯ ಸಿಕ್ಕಿದೆ. ಅದನ್ನು ಬಿಟ್ಟು ಆಪರೇಷನಲ್ ಡೀಟೇಲ್ಸನ್ನು ಯಾರೂ ಕೂಡ ಹೊರಗೆ ಕೊಟ್ಟಿಲ್ಲ. ಭಾರತಕ್ಕೆ ಯಾವುದಾದ್ರೂ ವಿಚಾರದಲ್ಲಿ ಹಿನ್ನಡೆ ಆಯ್ತಾ, ಪಾಕಿಸ್ತಾನ ಯಾಕೋಸ್ಕರವಾಗಿ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿತು, ಭಾರತದ ಮುಂದಿನ ಪ್ಲಾನ್ ಏನಾಗಿತ್ತು, ಭಾರತ ಮುಂದೆ ಏನು ಮಾಡ್ತಾ ಇತ್ತು, ಯುದ್ಧ ಏನಾದರೂ ಕಂಟಿನ್ಯೂ ಆಗಿದ್ರೆ ಭಾರತ ಯಾವ ರೀತಿಯಾಗಿ ಯುದ್ಧವನ್ನು ಮುಂದುವರಿಸ್ತಾ ಇತ್ತು, ಚೈನಾ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು, ಟರ್ಕಿಯ ಸಪೋರ್ಟ್ ಹೇಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಹಲವಾರು ಪ್ರಶ್ನೆಗಳು ಪ್ರತಿಯೊಬ್ಬರ ತಲೆಯಲ್ಲೂ ಇದೆ. ಆದರೆ ಇದಕ್ಕೆ ಉತ್ತರ ಕೊಡುವವರು ಯಾರು? ರಾಜಕಾರಣಿಗಳನ್ನು ಕೇಳಿದ್ರೆ ಅವರ ವರ್ಷನ್ನ ಕಥೆಯನ್ನು ಹೇಳ್ತಾರೆ. ನಾವು ಹಾಗೆ ಹೊಡೆದು ಬಿಟ್ವಿ, ನಮ್ಗೆ ಇಷ್ಟು ದೊಡ್ಡ ಯಶಸ್ಸು ಸಿಕ್ತು, ನಾವು ಹೀಗೆ ಮಾಡಿದ್ವಿ, ಹೀಗೆ ಅವ್ರದ್ದೇ ಆದಂತಹ ಒಂದು ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಜನರಿಗೆ ಬೇಕಾಗಿರುವಂತಹದ್ದು ಸತ್ಯ. ಆ ಸತ್ಯವನ್ನ ಹೇಳೋದಕ್ಕೆ ಅರ್ಹತೆ ಹೊಂದಿರುವಂತಹದ್ದು ಭಾರತೀಯ ಸೇನೆ ಮಾತ್ರ. ಅವ್ರು ಹೇಳಿದ್ರೆ ನಂಬಬಹುದು, ಬೇರೆ ಯಾರೋ ಹೇಳಿದ್ರೆ ಅದರಲ್ಲಿ ಏನೋ ಒಂದಷ್ಟು ರಾಜಕೀಯ ಇರುತ್ತೆ, ಅವರ ಹಿತಾಸಕ್ತಿಗಳು ಅಡಗಿರುತ್ತೆ. ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಆಪರೇಷನ್ ಸಿಂಧೂರದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ಹೊರಗೆ ಬಂದಿದೆ. ಭಾರತೀಯ ಸೇನೆಯ ಉನ್ನತಾಧಿಕಾರಿಯೊಬ್ಬರು ಅದರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನಾಯಿತು, ಭಾರತ ಯಾವ ರೀತಿಯಾಗಿ ದಾಳಿ ಮಾಡ್ತು, ಯಾವ ರೀತಿಯಾಗಿ ಮೇಲುಗೈಯನ್ನು ಸಾಧಿಸ್ತು, ಭಾರತ ಯುದ್ಧ ಗೆದ್ದರೂ ಕೂಡ ಅದರಲ್ಲಿ ಕೆಲವೊಂದಷ್ಟು ನ್ಯೂನತೆಗಳು ಹೇಗೆ ಭಾರತಕ್ಕೆ ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಭಾರತ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಒಂದು ವೇಳೆ ಯುದ್ಧ ಕಂಟಿನ್ಯೂ ಆಗಿದ್ದರೆ ಭಾರತಕ್ಕೆ ಏನೇನು ಚಾಲೆಂಜಸ್ಗಳು ಎದುರಾಗ್ತಾ ಇದ್ವು, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಚೈನಾದಿಂದ ಸಪೋರ್ಟ್ ಸಿಕ್ತು, ಟರ್ಕಿಯಿಂದ ಸಪೋರ್ಟ್ ಸಿಕ್ತು, ಇದು ಭಾರತಕ್ಕೆ ಯಾವ ರೀತಿಯಾದಂತಹ ಆತಂಕವನ್ನು ತರುತ್ತೆ, ಇದೆಲ್ಲದರ ಬಗ್ಗೆ ಬಹಳ ಮುಕ್ತವಾಗಿ ಆ ಸೇನಾಧಿಕಾರಿ ಮಾತನಾಡಿದ್ದಾರೆ. ಮಿತ್ರರೇ, ಇದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ತಿಳಿಯಲೇಬೇಕಾಗತ್ತೆ. ಯಾಕೆ ಕೇಳಿದ್ರೆ, ನಾವು ಗೆದ್ದಂತಹ ಸಂದರ್ಭದಲ್ಲಿ ಮೈ ಮರಿಬಾರ್ದು, ಅಥವಾ ಸೋತಂತಹ ಸಂದರ್ಭದಲ್ಲಿ ಎದೆಗುಂದಿ ಕೂರಬಾರ್ದು. ಎರಡೂ ಸಂದರ್ಭದಲ್ಲೂ ಕೂಡ ನಾವು ಮಾಡ್ಕೊಳ್ಬೇಕಾಗಿರೋದೇನು ಕೇಳಿದ್ರೆ ಆತ್ಮಾವಲೋಕನ. ಗೆದ್ದಂತಹ ಸಂದರ್ಭದಲ್ಲಿ ಇನ್ನೂ ಬೆಟರ್ ಆಗಿ, ಇನ್ನೂ ಅರ್ಲಿಯಾಗಿ ಹೇಗೆ ಗೆಲ್ಲಬಹುದಿತ್ತು, ಇನ್ಯಾವ ಟೆಕ್ನಾಲಜಿಯನ್ನ, ಇನ್ಯಾವ ತಂತ್ರವನ್ನು ನಾವು ಬಳಸಬಹುದಿತ್ತು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಸೋತಂತಹ ಸಂದರ್ಭದಲ್ಲಿ ಮುಂದೆ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಈಗ ಭಾರತದ ಸೇನೆಯ ಅಧಿಕಾರಿ ಮಾತನಾಡಿರುವಂತಹದ್ದು ಆ ಆತ್ಮಾವಲೋಕನದ ಮಾತು. ಇದು ಭಾರತೀಯ ಸೇನೆ ಭಾರತಕ್ಕೆ ಕೊಟ್ಟಂತಹ ಅಧಿಕೃತ ಮಾಹಿತಿ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಪ್ರತಿ ವಿಡಿಯೋನ ಕೂಡ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಆದರೆ ಮಿತ್ರರೇ, ಈ ವಿಡಿಯೋನ ಮಾತ್ರ ನೀವು ಕೊನೆವರೆಗೂ ನೋಡಿ. ಯಾಕೆಂದರೆ ನಿಮಗೆ ಆಪರೇಷನ್ ಸಿಂಧೂರದ ಕುರಿತಾಗಿದ್ದಂತಹ ಪ್ರತಿ ಪ್ರಶ್ನೆಗೂ ಕೂಡ ಇದರಲ್ಲಿ ಉತ್ತರ ಸಿಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಅಷ್ಟಕ್ಕೂ ಮಿತ್ರರೇ, ಈ ಆಪರೇಷನ್ ಸಿಂಧೂರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಹೇಳಿರುವಂತಹದ್ದು ಭಾರತದ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದಂತಹ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅನ್ನುವಂಥವ್ರು. ಫಿಕಿ ಒಂದು ಸೆಮಿನಾರ್ ಅನ್ನು ಆಯೋಜನೆ ಮಾಡಿತ್ತು. ಅದರ ಹೆಡ್ಡಿಂಗ್ ಏನು ಕೇಳಿದ್ರೆ ನ್ಯೂ ಏಜ್ ಮಿಲಿಟರಿ ಟೆಕ್ನಾಲಜಿ ಅಂತ. ಅದರಲ್ಲಿ ಭಾಗಿಯಾದಂತಹ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಭಾರತದ ಆಪರೇಷನ್ ಸಿಂಧೂರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಭಾರತದ ಲೆಫ್ಟಿನೆಂಟ್ ಜನರಲ್ ಮಾತು ಎಲ್ಲಾ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಅವರು ಕೇವಲ ಭಾರತದ ಗೆಲುವಿನ ಕಥೆಯನ್ನ ಮಾತ್ರ ಹೇಳಿಲ್ಲ. ಆ ಸಂದರ್ಭದಲ್ಲಿ ಭಾರತಕ್ಕೆ ಏನೇನು ಚಾಲೆಂಜಸ್ ಎದುರಾಯಿತು, ಭಾರತ ಯಾವ ವಿಚಾರದಲ್ಲಿ ಹಿಂದಿದೆ, ನಾವೇನು ಅಪ್ಡೇಟ್ ಮಾಡ್ಕೊಳ್ಬೇಕು, ಎಷ್ಟು ಜರೂರತ್ತಿದೆ, ಅದನ್ನು ಕೂಡ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಚೀನಾ ಮತ್ತು ಟರ್ಕಿಯ ಹೆಸರು ಹೇಳ್ಬಿಟ್ಟು ಓಪನ್ ಆಗಿ ಮಾತನಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಿತ್ರರೇ. ನಾವು ಎಷ್ಟು ದಿನ ಚೀನಾವನ್ನ ಶತ್ರು ಅಂತ ನೋಡೋದಿಲ್ವೋ, ಅಥವಾ ಟರ್ಕಿ ನಮ್ಮ ಶತ್ರು ಅಂತ ನಮ್ಗೆ ಅನಿಸೋದಿಲ್ವೋ, ಅಲ್ಲಿಯವರೆಗೂ ಕೂಡ ನಾವು ಹೊಡೆತ ತಿಂತಲೇ ಇರ್ತೀವಿ. ಆದರೆ ನಮ್ಮ ಲೆಫ್ಟಿನೆಂಟ್ ಜನರಲ್ ನೇರವಾಗಿ ಚೀನಾ ಮಾಡಿದಂತಹ ಕುತಂತ್ರದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಹೇಳಿದಂತೆ ಭಾರತ ಆಪರೇಷನ್ ಸಿಂಧೂರದ ವೇಳೆ 3 ವಿರೋಧಿಗಳನ್ನು ಎದುರಿಸಿತ್ತು. ಒಂದು ಪಾಕಿಸ್ತಾನ, ಅದು ಮುನ್ನೆಲೆಯಲ್ಲಿತ್ತು, ಅಂದರೆ ಎದುರು ನಿಂತು ಹೋರಾಟ ಮಾಡ್ತಾ ಇತ್ತು. ಹಿಂದ್ಗಡೆಯಿಂದ ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಆದಂತಹ ಸಪೋರ್ಟ್ ಕೊಟ್ಟಿದ್ದು ಚೈನಾ ಮತ್ತು ಟರ್ಕಿ. ಹೀಗಾಗಿ ನಾವು ಏಕಕಾಲಕ್ಕೆ 3 ಜನ ಶತ್ರುಗಳನ್ನು ಎದುರಿಸಿದ್ವಿ. ಇಲ್ಲಿ ರಾಹುಲ್ ಸಿಂಗ್ ಅವರು ಚೈನಾದ ಹೆಸರು ಹೇಳೋದಕ್ಕೆ ಯಾವುದೇ ಮುಲಾಜನ್ನ ಇಟ್ಕೊಂಡಿಲ್ಲ. ಅಷ್ಟು ಮಾತ್ರ ಅಲ್ಲ, ಚೈನಾ ಯಾವ ರೀತಿಯಾಗಿ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಓಪನ್ ಆಗಿ ಹೇಳಿದ್ದಾರೆ. ಚೈನಾ ಇವತ್ತು ನೇರವಾಗಿ ಮುಖಾಮುಖಿ ಯುದ್ಧ ಮಾಡೋದಕ್ಕಿಂತಲೂ ಕೂಡ ಹಿಂದೆ ನಿಂತು ಯುದ್ಧ ಮಾಡೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದೆ. ಇದು ಆಪರೇಷನ್ ಸಿಂಧೂರದ ವೇಳೆ ಬಹಳ ಸ್ಪಷ್ಟವಾಯಿತು ಅಂತ ಅವ್ರು ಹೇಳಿದ್ದಾರೆ. ನಮಗೆ ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡಿದ್ದೇನು ಬಹಳ ಆಶ್ಚರ್ಯ ಕೊಟ್ಟಿಲ್ಲ. ಯಾಕೆಂತಂದರೆ ಕಳೆದ 5 ವರ್ಷದಲ್ಲಿ ಪಾಕಿಸ್ತಾನ ಚೈನಾದಿಂದ 81% ಸೇನಾ ಇಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡಿದೆ. ಹೀಗಾಗಿ ಚೈನಾ ಎಲ್ಲ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ. ಇವತ್ತು ಚೈನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಬೇರೆ ಶಸ್ತ್ರಾಸ್ತ್ರಗಳ ಮುಂದೆ ಪರೀಕ್ಷೆ ಮಾಡೋದಕ್ಕೆ ಪಾಕಿಸ್ತಾನವನ್ನು ಒಂದು ಲೈವ್ ಲ್ಯಾಬ್ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ. ಇಲ್ಲಿ ಭಾರತದ ಲೆಫ್ಟಿನೆಂಟ್ ಜನರಲ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಭಾರತದ ಆರ್ಮಿಯ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂದ್ರೆ ನೇರವಾಗಿ ಚೈನಾದ ಕುತಂತ್ರವನ್ನ ಟಾರ್ಗೆಟ್ ಮಾಡಿ ಭಾರತದ ಆರ್ಮಿ ಮಾತನಾಡಿದೆ.
ಹಾಗೆ ಟರ್ಕಿಯ ಬಗ್ಗೆಯೂ ಕೂಡ ಇವರು ಉಲ್ಲೇಖ ಮಾಡ್ತಾರೆ. ಟರ್ಕಿ ಈ ಬಾರಿ ಪಾಕಿಸ್ತಾನಕ್ಕೆ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲೇ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಅಲ್ಲಿಂದ ಯಾವ್ಯಾವ ಬೈರೆಕ್ಟರ್ ಡ್ರೋನ್ಗಳು ಬಂದ್ವು, ಹೇಗೆ ಬಂದ್ವು, ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಸಿಕ್ಕಿದೆ. ನಾವು ಅದನ್ನು ಲೈವ್ ಆಗಿ ನೋಡಿದೀವಿ ಅಂತೇಳಿ ಭಾರತದ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಹೇಳಿದ್ದಾರೆ. ಮಿತ್ರರೇ, ಕೆಲ ಪ್ರಭೂತಿಗಳು ಈ ಹಿಂದೆ ಒಂದು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಈಗ ಉತ್ತರ ಕೊಡ್ತೀನಿ. ಭಾರತ ಇವತ್ತು ರಷ್ಯಾದಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡುತ್ತೆ ಅಥವಾ ಫ್ರಾನ್ಸ್ನಿಂದ ಖರೀದಿ ಮಾಡುತ್ತೆ ಅಂತಾದರೆ ಪಾಕಿಸ್ತಾನ ಚೈನಾದಿಂದ ಖರೀದಿ ಮಾಡುತ್ತಪ್ಪ, ಅಥವಾ ಟರ್ಕಿಯಿಂದಲೂ ಖರೀದಿ ಮಾಡುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಯಾಕೆ ಚೈನಾ ಮತ್ತು ಟರ್ಕಿಯನ್ನ ಶತ್ರುಗಳಂತೆ ಟ್ರೀಟ್ ಮಾಡಬೇಕು? ಅದವರ ವ್ಯಾಪಾರ ಅಲ್ವಾ ಅಂತ. ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಟರ್ಕಿ ಆಗಲಿ ಚೈನಾ ಆಗಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡೋದು ತಪ್ಪಲ್ಲ. ಅವ್ರು ಎಷ್ಟು ಬೇಕಾದರೂ ಮಾರಾಟ ಮಾಡಬಹುದು. ನಾಳೆ ಚೈನಾ ಏನಾದರೂ ತನ್ನ ಅತ್ಯಾಧುನಿಕವಾದಂತಹ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟರೆ ಅದನ್ನ ಭಾರತವೂ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕವೂ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಖರೀದಿಸುವಂಥವ್ರು ಪಾಕಿಸ್ತಾನದವರು, ಕೊಡುವಂಥವ್ರು ಚೈನಾದವರು. ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುವಂತಹದ್ದೇನು ಗೊತ್ತಾ? ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆಗಿರುತ್ತೆ. ಅದು ಕೂಡ ಭಾರತ ಉಗ್ರವಾದದ ವಿರುದ್ಧ ಯುದ್ಧಕ್ಕೆ ನಿಂತ್ಕೊಂಡಿದೆ. ಆ ಸಂದರ್ಭದಲ್ಲಿ ದಿಢೀರ್ ಅಂತ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಿದೆಯಲ್ಲ, ತಕ್ಷಣಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂತಹದ್ದು. ಅದು ಅಲ್ಲದೆ ಟರ್ಕಿ ಕೇವಲ ಬೈರೆಕ್ಟರ್ ಡ್ರೋನ್ಗಳನ್ನು ಮಾತ್ರ ಕಳುಹಿಸಿಲ್ಲ, ಡ್ರೋನ್ ಪೈಲಟ್ಗಳನ್ನು ಕೂಡ ಕಳುಹಿಸಿದೆ. ಅಂದ್ರೆ ಪಾಕಿಸ್ತಾನಕ್ಕೆ ಆ ಟೆಕ್ನಾಲಜಿ ಇನ್ನೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಅದನ್ನು ಅಳವಡಿಸಿಕೊಂಡು ಹಲವಾರು ದಿನ ಅದರಲ್ಲಿ ತರಬೇತಿ ಪಡೆದ ಬಳಿಕವಷ್ಟೇ ಅದು ಗೊತ್ತಾಗುವಂಥದ್ದು. ತಕ್ಷಣಕ್ಕೆ ನೀವು ಭಾರತದ ಮೇಲೆ ಹಾರಿಸಬೇಕು ಅಂತಂದ್ರೆ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅದಕ್ಕೋಸ್ಕರವಾಗಿ ತನ್ನ ಡ್ರೋನ್ ಪೈಲಟ್ಗಳನ್ನು ಕೂಡ ಪಾಕಿಸ್ತಾನಕ್ಕೆ ಅವರು ಕಳುಹಿಸಿದ್ರು. ಆ ಮಟ್ಟಿನ ಸಪೋರ್ಟ್ ಅನ್ನು ಮಾಡೋದಿದೆಯಲ್ಲ, ಇದು ಭಾರತದ ವಿರುದ್ಧ ಟರ್ಕಿ ಮಾಡ್ತಿರುವಂತಹ ಕುತಂತ್ರ, ಅಥವಾ ಭಾರತದ ವಿರುದ್ಧ ಚೈನಾ ಮಾಡ್ತಿರುವಂತಹ ಕುತಂತ್ರ. ಇದನ್ನು ನೀವು ಭಾರತ ಫ್ರಾನ್ಸ್ನಿಂದ ಖರೀದಿ ಮಾಡುವಂತಹ ಮಿಲಿಟರಿ ಇಕ್ವಿಪ್ಮೆಂಟ್ಗಳಿಗೂ ಅಥವಾ ರಷ್ಯಾದಿಂದ ಖರೀದಿ ಮಾಡುವಂತಹ ಮಿಲಿಟರಿ ಟೆಕ್ನಾಲಜಿಗೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಇವತ್ತು ಭಾರತದ ಆರ್ಮಿಯ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಕೂಡ ಹೇಳಿದ್ದು. ಹಾಗೆ ಮುಂದುವರೆದು ಅವರು ಭಾರತದ ಏರ್ ಡಿಫೆನ್ಸ್ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ಭಾರತದ ಏರ್ ಡಿಫೆನ್ಸ್ ಉತ್ತಮವಾಗಿ ಕೆಲಸ ಮಾಡಿದೆ ಅಂತ ಚರ್ಚೆ ಆಗ್ತಾ ಇದೆ. ಅದು ನಿಜವೂ ಕೂಡ. ಆಪರೇಷನ್ ಸಿಂಧೂರದ ವೇಳೆ ಇಂಡಿಜಿನಿಯಸ್ ಆಗಿ ಡೆವಲಪ್ ಆದಂತಹ ಕೆಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅತ್ಯುತ್ತಮವಾಗಿ ಕೆಲಸ ಮಾಡಿದವೆ. ಆದರೆ ಕೆಲವುದು ನಮ್ಮ ನಿರೀಕ್ಷೆಯನ್ನ ರೀಚ್ ಆಗಿಲ್ಲ. ಇದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಕೇವಲ ಪ್ಲಸ್ಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ರೆ ಆಗೋದಿಲ್ಲ. ನಮಗೇನು ಮೈನಸ್ ಆಗಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಬೇಕು. ರಾಹುಲ್ ಸಿಂಗ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಉತ್ತಮವಾಗಿ ಕೆಲಸ ಮಾಡಿದೆ, ಆದರೆ ಕೆಲವುದು ಮಾತ್ರ ನಾವು ನಿರೀಕ್ಷೆ ಇಟ್ಟಂತಹ ಮಟ್ಟವನ್ನು ರೀಚ್ ಆಗಿಲ್ಲ ಅಂತ. ಅದರ ಜೊತೆಗೆ ಅವರು ಇನ್ನೊಂದು ಗಂಭೀರವಾದ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಈ ರೀತಿಯ ಯುದ್ಧದಂತಹ ಪರಿಸ್ಥಿತಿ ಎದುರಾಗುವ ಮುಂಚಿತವಾಗಿ ಜನವಸತಿ ಪ್ರದೇಶದ ಬಗ್ಗೆಯೂ ಕೂಡ ಯೋಚಿಸಬೇಕು. ಈ ಬಾರಿ ಜನವಸತಿ ಪ್ರದೇಶ ಹೆಚ್ಚಾಗಿ ಟಾರ್ಗೆಟ್ ಆಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಇದು ಕೂಡ ಟಾರ್ಗೆಟ್ ಆಗತ್ತೆ. ನಾವು ಅದಕ್ಕೆ ರೆಡಿ ಆಗಬೇಕು ಅಂತ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ನಮಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನಷ್ಟು ಬೇಕಾಗ್ತವೆ. ನಾವು ಇರುವಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಎಲ್ಲಾ ದಾಳಿಯನ್ನ ತಡೆದಿದ್ದೀವಿ, ನಮಗೆ ಪೂರ್ಣ ಯಶಸ್ಸು ಸಿಕ್ಕಿದೆ ಅಂತ ಮೈ ಮರೆಯುವಂತಿಲ್ಲ. ಯಾಕೆಂದ್ರೆ 4 ದಿನದ ಯುದ್ಧದಲ್ಲಿ ಕೇವಲ ಪಾಕಿಸ್ತಾನ ಮಿಲಿಟರಿ ಟಾರ್ಗೆಟ್ ಗಳನ್ನ ಹೆಚ್ಚಾಗಿ ಗುರಿ ಮಾಡಿತ್ತು. ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ನಾಗರಿಕ ಪ್ರದೇಶವನ್ನು ಗುರಿ ಮಾಡಿತ್ತು. ಒಂದು ವೇಳೆ ಲಾಂಗ್ ಟರ್ಮ್ ಯುದ್ಧ ಆಗಿದ್ದಾದ್ರೆ ಪಾಕಿಸ್ತಾನ ಹೆಚ್ಚು ಜನವಸತಿ ಪ್ರದೇಶವನ್ನು ಗುರಿ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚುವರಿಯಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು ಅನ್ನೋದನ್ನ ಲೆಫ್ಟಿನೆಂಟ್ ಜನರಲ್ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಇವತ್ತು ಭಾರತದಲ್ಲಿ ಇಸ್ರೇಲ್ನಂತಹ ಐರನ್ ಡೋಮ್ ಬೇಕು ಅಂತ ಚರ್ಚೆ ಆಗ್ತಾ ಇದೆ. ನಾನು ಹಾಗೆ ಹೇಳೋದಿಲ್ಲ, ಯಾಕೆಂದ್ರೆ ಇಸ್ರೇಲ್ ಒಂದು ಪುಟ್ಟ ದೇಶ, ಅವರು ಐರನ್ ಡೋಮ್ ಅನ್ನು ಇಟ್ಕೊಳ್ಳುವಂತಹದ್ದು ಸರಿ. ಆದರೆ ಭಾರತ ತುಂಬಾ ವಿಶಾಲವಾದಂತಹ ದೇಶ, ನಮಗದು ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಅದರ ಬದಲಾಗಿ ನಾವು ಜನವಸತಿ ಪ್ರದೇಶವನ್ನು ರಕ್ಷಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು ಅಂತ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಭಾರತದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಇದೆ, ಭಾರತ ಯಾಕೋಸ್ಕರವಾಗಿ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸ್ಬಿಡ್ತು, ನಾವು ಗೆಲ್ತಾ ಇದ್ವಲ್ಲ, ಇನ್ನಷ್ಟು ಹಾನಿ ಮಾಡಬೇಕಿತ್ತು ಅಂತ. ನನಗನ್ಸುತ್ತೆ ರಾಹುಲ್ ಸಿಂಗ್ ಅವರ ಈ ಮಾತಿನಲ್ಲೇ ಅದಕ್ಕೆ ಉತ್ತರ ಇದೆ ಅಂತ. ಅದು ಯಾಕೆ ಕೇಳಿದ್ರೆ, ಈಗ ಇರಾನ್ ಇಸ್ರೇಲ್ ಕಡೆಗೆ ಮನಸೋ ಇಚ್ಛೆ ಮಿಸೈಲ್ಗಳನ್ನು ಹಾರಿಬಿಡ್ತಲ್ಲ, ಅದೇ ಪ್ರಮಾಣದಲ್ಲಿ ಪಾಕಿಸ್ತಾನ ಏನಾದರೂ ಭಾರತದ ಕಡೆಗೆ ಮಿಸೈಲನ್ನು ಹಾರಿಬಿಟ್ಟಿದ್ದೆ ಆದರೆ ಅವರು ನಮ್ಮ ಮಿಲಿಟರಿ ಟಾರ್ಗೆಟ್ಗಳನ್ನು ಗುರಿಯಾಗಿಸಿದ್ರೆ ನಮಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಜನವಸತಿ ಪ್ರದೇಶವನ್ನೇ ಗುರಿಯಾಗಿಸಿ ದಾಳಿ ಮಾಡಿದರೆ ಅಪಾರ ಪ್ರಮಾಣದಲ್ಲಿ ಸಾವು ನೋವುಗಳಾಗ್ತಾ ಇದ್ವು. ನಾವು 100% ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಭಾರತಕ್ಕೆ ಈ ಭಯ ಸದಾ ಇದ್ದೇ ಇತ್ತು. ಜೊತೆಗೆ ರಾಹುಲ್ ಸಿಂಗ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಆಪರೇಷನಲ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಭಾರತ 21 ಟಾರ್ಗೆಟ್ಗಳನ್ನು ಗುರಿ ಮಾಡಿತ್ತು. ಅಂತಿಮ ಕ್ಷಣದಲ್ಲಿ 9 ಟಾರ್ಗೆಟ್ಗಳನ್ನು ಹಿಟ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಯಿತು. ಈ ಟಾರ್ಗೆಟ್ ಅನ್ನು ಗುರುತು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಪ್ರಾಪರ್ ಆದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತು, ಜೊತೆಗೆ ಟೆಕ್ನಾಲಜಿಯನ್ನು ಕೂಡ ನಾವು ಬಳಸ್ಕೊಂಡಿದ್ವಿ. ಹೀಗಾಗಿ ನಾವು ಅಷ್ಟೊಂದು ಅಕ್ಯುರೇಟ್ ಆಗಿ ದಾಳಿ ಮಾಡೋದಕ್ಕಾಯ್ತು ಅಂತ ರಾಹುಲ್ ಸಿಂಗ್ ಅವರು ಹೇಳಿದ್ದಾರೆ.
ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಸಿಂಗ್ ಅವರು ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ತೀರಾ ಮುಖ್ಯವಾಗುತ್ತೆ. ಈ ಯುದ್ಧ ವಿರಾಮದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒ ನಡುವೆ ಮಾತುಕತೆ ಆಯ್ತಲ್ಲ, ಆ ಮಾತುಕತೆಯ ಸಾರಾಂಶ ಏನು ಅನ್ನೋದನ್ನು ಕೂಡ ರಾಹುಲ್ ಸಿಂಗ್ ಅವರು ಬಹಿರಂಗಪಡಿಸಿದ್ದಾರೆ. ಭಾರತ ಮುಂದೆ ಯಾವ ಸ್ವರೂಪದ ದಾಳಿ ಮಾಡುತ್ತೆ ಅನ್ನೋದರ ಸ್ಪಷ್ಟ ಮಾಹಿತಿ ಪಾಕಿಸ್ತಾನಕ್ಕಿತ್ತು. ಹೀಗಾಗಿ ಅವರು ನಮಗೆ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ರು. ಇದನ್ನ ರಾಹುಲ್ ಸಿಂಗ್ ಅವರು ಹೇಳ್ತಾರೆ. ಆದರೆ ಇಲ್ಲಿ ಕಳವಳಕಾರಿಯಾದ ಅಂಶ ಏನು ಗೊತ್ತಾ? ಇದು ರಾಹುಲ್ ಸಿಂಗ್ ಅವರ ಮಾತಿನಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು. ಅದೇನು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಭಾರತದ ಎಲ್ಲಾ ಡೀಟೇಲ್ಸ್ ಕೂಡ ಲೈವ್ ಆಗಿ ಸಿಗ್ತಾ ಇತ್ತು. ಅದು ಯಾವ ಡೀಟೇಲ್ಸ್ ಅಂತ ನೀವು ಕೇಳೋದಾದ್ರೆ, ಭಾರತ ಮುಂದೆ ದಾಳಿಗೆ ಯಾವ ಮಿಸೈಲ್ ಅನ್ನ ಬಳಸಬಹುದು, ಯಾವ ಸೇನಾ ನೆಲೆಯಲ್ಲಿ ಯಾವ ವಿಮಾನಗಳು ರೆಡಿಯಾಗಿ ನಿಂತಿದ್ದಾವೆ, ಆ ವಿಮಾನಗಳಿಗೆ ಯಾವ ಮಿಸೈಲ್ಗಳನ್ನು ಅಳವಡಿಸಲಾಗಿದೆ, ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಒಂದು ಹಂತಕ್ಕೆ ಮಾಹಿತಿ ಇತ್ತು ಅಂತ ರಾಹುಲ್ ಸಿಂಗ್ ಹೇಳ್ತಾರೆ. ಆ ಮಾಹಿತಿ ಹೇಗೆ ಸಿಕ್ತು ಕೇಳಿದ್ರೆ, ಭಾರತದಲ್ಲಿರುವಂತಹ ಪಾಕಿಸ್ತಾನದ ಯಾವುದೋ ಗುಪ್ತಚರನಿಂದ ಅಲ್ಲ, ಬದಲಾಗಿ ಚೈನಾದಿಂದ. ಚೈನಾ ಲೈವ್ ಇನ್ಪುಟ್ ಅನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು. ಅಂದ್ರೆ ಎಲ್ಲಾ ರೀತಿಯ ಸ್ಯಾಟಲೈಟ್ ಸಪೋರ್ಟ್ ಅನ್ನ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿದೆ ಅಂತ ರಾಹುಲ್ ಸಿಂಗ್ ಈ ಮಾತಿನ ಮೂಲಕವಾಗಿ ಹೇಳಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಬಹಳಷ್ಟು ಯೋಚಿಸಬೇಕು ಅಂತ ಕೂಡ ರಾಹುಲ್ ಸಿಂಗ್ ಹೇಳ್ತಾರೆ. ಅದು ನಿಜವೂ ಕೂಡ. ಈ ಡಿಜಿಎಂಒ ನಡುವೆ ಮಾತುಕತೆ ಆಯ್ತಲ್ಲ, ಆಗ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒಗೆ ಮನವಿ ಮಾಡಿದ್ರಂತೆ, ಈಗ ಮುಂದಿನ ದಾಳಿಗೆ ನೀವು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ನಿಲ್ಲಿಸ್ತೀರಿ ತಾನೇ, ದಯವಿಟ್ಟು ಅದನ್ನು ನಿಲ್ಲಿಸಿ, ಆ ದಾಳಿಗೆ ಮುನ್ನವೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ ಅಂತ ಅವರು ಮನವಿ ಮಾಡಿಕೊಂಡ್ರಂತೆ. ಇಲ್ಲೊಂದು ಸೂಕ್ಷ್ಮವನ್ನ ಗಮನಿಸಿ. ನಾವು ಯೋಚನೆ ಮಾಡೋದಕ್ಕೂ ಸೇನೆ ಯೋಚನೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನಾವೇನು ಯೋಚನೆ ಮಾಡ್ತೀವಿ, ಪಾಕಿಸ್ತಾನ ನಮ್ಮ ದಾಳಿಗೆ ಹೆದರ್ಕೊಂಡು ಮುಂದೆ ಬಹಳ ದೊಡ್ಡ ದಾಳಿ ಮಾಡ್ತಾರೆ ಅಂತ ಹೇಳಿ ಅವರು ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದ್ರು ಅಂತ ನೀವು ಖುಷಿ ಪಡ್ತೀವಿ. ಆದ್ರೆ ಸೇನೆ ಹಾಗೆ ಯೋಚನೆ ಮಾಡ್ತಾ ಇಲ್ಲ. ಬದಲಾಗಿ ನಮ್ಮ ಮಾಹಿತಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಚೈನಾದವರು. ನಾವು ಚೈನಾದವರಿಗೆ ಈ ಮಾಹಿತಿ ಸಿಗದಂತೆ ತಡೆಯೋದು ಹೇಗೆ? ಇದರ ಬಗ್ಗೆ ಭಾರತೀಯ ಸೇನೆ ಈಗ ತಲೆ ಕೆಡಿಸಿಕೊಂಡಿದೆ. ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಹೇಳಿದ್ದಾರೆ. ಇದು ಮಿತ್ರರೇ ಭಾರತದ ಆಪರೇಷನ್ ಸಿಂಧೂರದ ಬಗೆಗಿನ ಬಹಳ ಅಥೆಂಟಿಕ್ ಆದಂತಹ ಮಾಹಿತಿ. ಯಾಕೆಂದ್ರೆ ಸೇನೆ ಮಾತನಾಡ್ತಿರುವಂತಹದ್ದು. ಜೊತೆಗೆ ಇಲ್ಲಿ ಭಾರತದ ಲೆಫ್ಟಿನೆಂಟ್ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಡ್ರೋನ್ ಟೆಕ್ನಾಲಜಿಯಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಆಗಬೇಕು, ಮುಖ್ಯವಾಗಿ ಸಪ್ಲೈ ಚೈನ್ ಅನ್ನ ಬಹಳಷ್ಟು ವೃದ್ಧಿ ಮಾಡಿಕೊಳ್ಬೇಕು, ಲಾಂಗ್ ಟರ್ಮ್ ವಾರ್ಗೆ ಭಾರತ ಸಿದ್ಧ ಆಗಬೇಕು ಅಂತಂದ್ರೆ ಸಪ್ಲೈ ಚೈನ್ ಇನ್ನಷ್ಟು ಬಲಗೊಳ್ಳಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಕ್ರಿಟಿಕಲ್ ಟೆಕ್ನಾಲಜಿಯನ್ನ ನಾವು ಇಂಡಿಜಿನಿಯಸ್ ಆಗಿ ಅಭಿವೃದ್ಧಿ ಮಾಡಬೇಕು. ನಾವು ಹೆಚ್ಚು ಬೇರೆಯವರನ್ನ ಡಿಪೆಂಡ್ ಆಗಿದ್ರೆ ಲಾಂಗ್ ಟರ್ಮ್ ಯುದ್ಧದಲ್ಲಿ ನಮಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹೀಗೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಭಾರತದ ಲೆಫ್ಟಿನೆಂಟ್ ರಾಹುಲ್ ಆರ್ ಸಿಂಗ್ ಅವರು ಡೀಟೇಲ್ ಆಗಿ ಮಾತನಾಡಿದ್ದಾರೆ. ನಿಮಗೆ ಸಾಧ್ಯ ಆದ್ರೆ ಅವರ ಇಡೀ ಭಾಷಣವನ್ನು ಒಮ್ಮೆ ಕೇಳಿ. ಒಂದು 50ರಿಂದ 55 ನಿಮಿಷ ಮಾತನಾಡಿದ್ದಾರೆ. ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಇವತ್ತು ಬಹಳ ಚರ್ಚೆ ಕೂಡ ಆಗ್ತಾ ಇದೆ. ಆ ಇಡೀ ಭಾಷಣ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.